ವಿಶಿಷ್ಟವಾದ ಜಾತ್ರೆ ಅಂತೇಳಿ ಹೇಳಬೇಕಾಗ್ತದೆ. ಪ್ರತಿ ವರ್ಷ ಆಗಿ ಹುಣ್ಣಿಮೆ ದಿವಸ ನೆರವೇರುವ ಈ ರಥೋತ್ಸವ ಬಹುಶಃ ಲಕ್ಷ ಲಕ್ಷ ಜನರ ಒಂದು ಸಂಭ್ರಮದ ಸಡಗರದಲ್ಲಿ ನೆರವೇರ್ತಕ್ಕಂತಹ ಜಾತ್ರೆಯಾಗಿದೆ. ಈ ಮಠದ ಪರಂಪರೆಯಲ್ಲಿ ಬಹಳಷ್ಟು ವಿಶೇಷತೆಗಳನ್ನು ನಾವು ನೋಡಲಿಕ್ಕೆ ಆಗ್ತದೆ. ಬಹುಶಃ ಮಠದ ಮಠಾಧಿಪತಿಗಳನ್ನು ತೇರಿಗೆ ಕಳಸ ಇಡುವ ದಿವಸದಲ್ಲಿ ಅವತ್ತಿನ ದಿವಸ ಅವ್ರನ್ನ ಸಿರಹಟ್ಟಿ ಮಠದಿಂದ ಬೇರೆ ಊರಿಗೆ ಕಳಿಸುವ ಒಂದು ಸಂಪ್ರದಾಯ. ವಿಶೇಷ ಅಂದರೆ ಕುದುರೆ ಮೇಲೆ ಹತ್ತಿ ಮಠದಿಂದ ಹೊರಗೆ ಹೋಗುವ ಪೂಜ್ಯರು ಊರ ಹೊರಗಡೆ ನಿಂತುಕೊಂಡು ಅಲ್ಲಿ ಎಲ್ಲ ಭಕ್ತರಿಗೆ ಕಲ್ಲು ಸಕ್ಕರೆ ಮತ್ತು ಉನ್ನತಿಗಳನ್ನು ಪೂರೆ ಮಾಡ್ತಾರೆ. ಮಠದ ಒಂದು ಜಾತ್ರೆಯ ಹೊಣೆಗಾರಿಕೆಯನ್ನು ಎಲ್ಲ ಗ್ರಾಮದ ಅಂದರೆ ಶಿರಹಟ್ಟಿಯ ಪ್ರಮುಖರಿಗೆ ವಹಿಸುವ ಸಂಪ್ರದಾಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಕಾಯಿಯನ್ನು ಕೊಟ್ಟು ಅಪ್ಪಣೆ ಮಾಡುವ ಒಂದು ಸಂಪ್ರದಾಯವಿದೆ. ಆ ಪರಮ ಪೂಜ್ಯರು ಶಿರಹಟ್ಟಿ, ಹರಿಪುರ, ಖಾನಾಪುರ 3 ಭಿಕ್ಷೆಗಳನ್ನು ಮುಗಿಸಿಕೊಟ್ಟು ನಾಳಿನ ದಿವಸ ಅಂದರೆ ರಥೋತ್ಸವದ ದಿವಸ ಮಠಕ್ಕೆ ತರತಕ್ಕಂತಹ ಒಂದು ಸಂಪ್ರದಾಯ ಬಹಳ ವಿಶಿಷ್ಟವಾಗಿರುವಂಥದ್ದು. ಮಠದಿಂದ ಹೊರಗೆ ಕಳಿಸುವಾಗ ಕುದುರೆ ಮೇಲೆ ಕಳಿಸ್ತಕ್ಕಂಥ ಭಕ್ತರು ಮಠದ ಒಳಗೆ ತಗೋಬೇಕಾಗಿತ್ತು ಅಂತಂದರೆ ನಗರದ ಪ್ರಮುಖ ಬೀದಿಗಳಲ್ಲಿ ಅವರ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಅದರ ನಂತರದಲ್ಲಿ ಅವ್ರನ್ನ ಮಠಕ್ಕೆ ಕರ್ಕೊಂಡು ಬಂದು ತೇರಿನ ಕಳಸವನ್ನು ತೋರಿಸುವ ಒಂದು ಸಂಪ್ರದಾಯ ಬಹಳ ರೋಮಾಂಚನಕಾರಿಯಾಗಿರುವಂಥದ್ದು. ಪರಮ ಪೂಜ್ಯರು ಮಠದಿಂದ ಹೊರಗೆ ಹೋಗುವಾಗ ಇಲ್ಲಿ ಯಾವುದೇ ತಯಾರಿಗಳು ಇರೋದಿಲ್ಲ. ಬಹುಶಃ ಆ ಪೂಜ್ಯರು ಪಲ್ಲಕ್ಕಿ ಹತ್ತಿ ಮಠಕ್ಕೆ ತೇರಿನ ದಿವಸ ಬರುವ ಸಂಪ್ರದಾಯ ಏನಿದೆ ಅಷ್ಟರಲ್ಲಿ 11 ದಿವಸದಲ್ಲಿ ಲಕ್ಷಾಂತರ ಭಕ್ತರಿಗೆ ಬಹುಶಃ ಇಲ್ಲಿ ಎಲ್ಲ ತಯಾರಿಗಳು ಆಗಿರ್ತವೆ ಅಂತಕ್ಕಂಥದ್ದು. ಇದು ಒಂದು ಭಾವೈಕ್ಯತೆಯ ಪೀಠವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಥರದ ಜಾತಿ, ಸಂಪ್ರದಾಯ, ಮತ್ತೊಂದು ಮುಂದೊಂದು ಅಂಥವು ತಾರತಮ್ಯಗಳು ಇಲ್ಲ ಅನ್ನುವಂಥದ್ದು ಈ ಜಾತ್ರೆಯ ವಿಶೇಷತೆಯಾಗಿದೆ. ಹಿಂದೂ ಮುಸ್ಲಿಂ ಸಂಪ್ರದಾಯವಷ್ಟೇ ಅಲ್ಲ, ಎಲ್ಲ ಧರ್ಮದವರು ಈ ಮಠಕ್ಕೆ ಭಕ್ತರಾಗಿ ನಡ್ಕೊಳ್ತಕ್ಕಂಥದ್ದನ್ನು ಇಲ್ಲಿ ಕಾಣಬೇಕಾಗ್ತದೆ. ಈ ವರ್ಷದ ಜಾತ್ರೆಯಲ್ಲಿ ನೂರಾರು ಅಂಗಡಿಗಳು ಬಂದಿದ್ದಾವೆ. ಬಹುಶಃ ನಾಳಿನ ದಿವಸ ರಥೋತ್ಸವದಲ್ಲಿ ಕನಿಷ್ಠ 2 ರಿಂದ 2.5 ಲಕ್ಷ ಜನ ಸೇರುವ ಒಂದು ಸಂಪ್ರದಾಯ. ಯಾವುದೇ ಥರದ ಒಂದು ಆಮಂತ್ರಣ ಪತ್ರಿಕೆ ಇರಲಾರ್ದ ಹಾಗೆಯೇ, ಯಾವುದೇ ಥರದ ಜಾಹೀರಾತುಗಳು ಇರಲಾರ್ದ ಹಾಗೆಯೇ ತಾವಾಗಲಿ ಸ್ವಯಂ ಪ್ರೇರಿತವಾಗಿ ಬರುವಂತಹ ಈ ಶಿರಹಟ್ಟಿ ಮಠದ ಜಾತ್ರೆಯನ್ನು ನೋಡಲಿಕ್ಕೆ ನಾವೆಲ್ಲರೂ ಬರಬೇಕು ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಸಾಧ್ಯತೆವೆ. ನಾಳೆ 23ನೇ ತಾರೀಕಿಗೆ ರಥೋತ್ಸವ ಆದರೆ ಅದರ ಮರುದಿವಸ 24ನೇ ತಾರೀಕಿನ ದಿವಸ ಕಡುಬಿನ ಕಾಳಗ ಅಂತಕ್ಕಂಥದ್ದು. ಶಿರಹಟ್ಟಿ ಮಠದ ಕಡುಬಿನ ಕಾಳಗ ಅಂದರೆ ಅದೊಂದು ಭವ್ಯವಾಗಿರುವಂತಹ ಭಾಳಷ್ಟು ಭಕ್ತನಿಗೆ ಆಕರ್ಷಣೆ ಮತ್ತು ರೋಮಾಂಚನವನ್ನು, ಭಕ್ತಿಯ ಪರಾಕಾಷ್ಠೆಯನ್ನು ತೋರಿಸ್ತಕ್ಕಂಥ ಅದೊಂದು ಕಡುಬಿನ ಕಾಳಗ ಅಂತಕ್ಕಂಥದ್ದು. ಮಠದ ಒಂದು ಕುದುರೆಯ ಮೇಲೆ, ಪಟ್ಟದ ಕುದುರೆಯ ಮೇಲೆ ಹಿರಿಯ ಜಗದ್ಗುರುಗಳವರು ಕೂತ್ಕೊಂಡು ಆ ಒಂದು ಕಡುಬಿನ ಕಾಳಗ ಮಾಡ್ತಕ್ಕಂಥದ್ದು ನೋಡುವ ಹಂಗಿರ್ತದೆ. ಬಹಳ ವಿಶೇಷ ಅಂತಂದರೆ ಪ್ರಸಾದವನ್ನು ಸೂರಿ ಮಾಡ್ತಿರ್ತಾರೆ. ಭಕ್ತರೆಲ್ಲ ಸಂಭ್ರಮದಿಂದ ಅದನ್ನು ಹಿಡಿಯುವ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಯಾರಿಗೆ ಪ್ರಸಾದ ಸಿಕ್ಕಿದೆ ಅವರ ಭವಿಷ್ಯ ಭಾಳಷ್ಟು ಉಜ್ವಲವಾಗಿರ್ತದೆ ಅನ್ನುವಂಥ ಭಾವನೆ ನಮ್ಮ ಶಿರಹಟ್ಟಿ ಮಠದ ತತ್ವದಲ್ಲಿ ಮನೆ ಮಾತಾಗಿದೆ ಅಂತಕ್ಕಂಥದ್ದು. ಬಹುಶಃ ಪರಂಪರಾಗತವಾದ ಬಂಗಾರದ ಆಭರಣಗಳನ್ನು ಧರಿಸಿಕೊಂಡು ಆ ನಿಂತುಕೊಂಡಿರ್ತಕ್ಕಂಥ ಕುದುರೆಯನ್ನು, ಅದರ ಮೇಲೆ ಹತ್ತುವ ಪೂಜ್ಯರನ್ನು ನೋಡೋದು ಬಹುಶಃ ನಮ್ಮೆಲ್ಲ ಪಂಚಾಂಗಗಳನ್ನು, ಪಂಚ ಇಂದ್ರಿಯಗಳನ್ನು ಪಾವನ ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮ ಅದಾಗಿರುತ್ತದೆ. ಒಟ್ಟಾರೆ ನಾಳೆ ಬೆಳಗಿನಿಂದ ನಡೆಯುವ 24, 23, 24, 25ರ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ನಾಡಿನ ಜನಾಂಗ ಸೂಚನೆಯನ್ನು